ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ಊಟಿ ಲೇಕ್ ಬೋಟಿಂಗ್ ಹೋಗಿದ್ವಿ. ಅಲ್ಲಿಂದ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ಗೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೋನ್ ಹೌಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಸಂಜು ಬಿರಿಯಾನಿ ಆರ್ಡರ್ ಮಾಡಿದ್ರು. ಚಿನ್ನು ಅಂತೂ ಮಸಾಲೆ ದೋಸೆ ಬೇಕು ಅಂತ ಹೇಳ್ದ. ನೋಡಿ ಇಲ್ಲಿ ಮಸಾಲೆ ದೋಸೆ ಎಷ್ಟು ದೊಡ್ಡ ದೋಸೆ ಕೊಟ್ಟಿದ್ದಾರೆ ಅಂತ. ಅವ್ನು ಎಲ್ಲ ಥರದ್ದು ನಂದು ಅವ್ರ ಪಪ್ಪಂದು ಎಲ್ಲನೂ ಟೇಸ್ಟ್ ಮಾಡ್ತಿದ್ದ, ಇದಾಗಿದೆ ಅಂತ. ನಾನು ಚಪಾತಿ ತೊಗೊಂಡೆ. ಇಲ್ಲಿ ಬಂದಾಗಲಿಂದ ಬೇರೆ ಥರ ಫುಡ್ ತಿಂದು ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಇಲ್ಲಿ ಚಪಾತಿ ತೊಗೊಂಡೆ. ಇಲ್ಲಿ ನೋಡಿ ಬಿರಿಯಾನಿನೂ ಟೇಸ್ಟ್ ಮಾಡ್ತಿದ್ದೇನೆ. ದೋಸೆ, ಬಿರಿಯಾನಿ, ಚಪಾತಿ ಎಲ್ಲ ಟೇಸ್ಟ್ ಮಾಡ್ತಿದ್ದೇನೆ. ತಿಂಡಿ ತಿಂದ್ಕೊಂಡು ನಾವು ಸ್ಟೋನ್ ಹೌಸ್ಗೆ ಹೋಗೋಣ ಅಂತ ಹೊರಟ್ವಿ. ಬನ್ನಿ ಇವಾಗ ಸ್ಟೋನ್ ಹೌಸ್ ಎಲ್ಲ ಹೇಗಿರುತ್ತೆ, ಅದರೊಳಗಡೆ ಎಲ್ಲ ಏನೇನಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ನೀವು ನೋಡ್ತಿರ್ಬೋದು, ಊಟಿಲಿ ಮನೆಗಳನ್ನೆಲ್ಲ ಎಷ್ಟು ಪಕ್ಕನೇ ಕಟ್ಕೊಂಡಿದ್ದಾರೆ ಅಂತ. ಬೆಟ್ಟ ಆದಮೇಲೆಲ್ಲ ಕಟ್ಬಿಟ್ಟಿದ್ದಾರೆ ಅವರು. ಅಲ್ಲಲ್ಲೇ ಚಿಕ್ಕ ಚಿಕ್ಕ ರೋಡ್ ಮಾಡ್ಕೊಂಡು ಕಟ್ಕೊಂಡಿದ್ದಾರೆ. ಒಂಥರ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಫ್ರೆಂಡ್ಸ್, ನಾವಿವಾಗ ಸ್ಟೋನ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಗೌರ್ನಮೆಂಟ್ ಮ್ಯೂಸಿಯಂ ಇದು. ಸ್ಟೋನ್ ಹೌಸ್ ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಹಾಂ, ಎಸ್. ಸ್ಟೋನ್ ಹೌಸ್ ಎಂಟ್ರೆನ್ಸ್ ಟಿಕೆಟ್ ತೊಗೊಳ್ಬೇಕು. ಹಾಗೆ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಒಳಗಡೆ ವಿಡಿಯೋ ಮಾಡಿದ್ರೆ ಫೈನ್ ಇರುತ್ತೆ ಅಂತ. ಹಾಗೆ ಫೋಟೋಸ್ ತೊಗೊಳ್ಬೋದು ಬೇಕಿದ್ರೆ, ವಿಡಿಯೋ ಮಾತ್ರ ಮಾಡೋ ಹಾಗಿಲ್ಲ ಅಂತ ಅಂದರು. ಸೊ ಅದಕ್ಕೆ ನಾನು ಜಸ್ಟ್ ಫೋಟೋಸ್ನ ಅಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಿಮಗೆ ಫೋಟೋಸ್ ಮಾತ್ರ ತೊಗೊಂಡಿದ್ದೀನಿ. ಅಲ್ಲಿ ರಿಯಲ್ ಆಗಿ ಸತ್ತಿರೋಂಥ ಪ್ರಾಣಿಗಳದ್ದು ಎಲ್ಲನೂ ಇಟ್ಟಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಹಿಂದೆ ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳಿರ್ಬೋದು, ಹಾಗೆ ಆವಾಗಿನ ಕರೆನ್ಸಿ ಇರ್ಬೋದು, ಎಲ್ಲನೂ ಇಟ್ಟಿದ್ರು. ಹಾಗೆ ಈಗ ನೋಡ್ತಿರ್ಬೋದು, ಈ ಥರದ್ದು ಕೋಳಿಗಳೆಲ್ಲ ರಿಯಲ್ ಕೋಳಿಗಳು ಅದೆಲ್ಲ ಸತ್ತೋಗಿರೋದು, ಅದನ್ನೆಲ್ಲ ಹಾಗೆ ಇಟ್ಟಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಪಕ್ಷಿಗಳಿತ್ತು. ಹಾಗೆ ನೋಡಿ, ತುಂಬ ಪುರಾತನ ಕಾಲದ ವಿಗ್ರಹಗಳಿತ್ತು. ಹಾಗೆ ತುಂಬ ಹಳೆ ಕಲ್ಲುಗಳು, ತುಂಬ ವರ್ಷಗಳ ಹಿಂದೆ ಇರುವಂಥ ಕಲ್ಲುಗಳಿರ್ಬೋದು, ಕರೆನ್ಸಿ, ಎಲ್ಲ ದೇಶದ ಕರೆನ್ಸಿಗಳಿರ್ಬೋದು, ಎಲ್ಲನೂ ಇಟ್ಟಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟೋನ್ ಹೌಸ್ ಎಲ್ಲ ನೋಡಿಕೊಂಡು ಇವಾಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಿದ್ದೀವಿ. ಅದು ಊಟಿಲಿ ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಿದ್ದೀವಿ. ನನ್ನ ಜೊತೆ ನೀವು ಕೂಡ ನೋಡಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಇದೇ ಬೊಟಾನಿಕಲ್ ಗಾರ್ಡನ್. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆದಷ್ಟು ಎಲ್ಲನೂ ಕವರ್ ಮಾಡೋದಕ್ಕೆ ಆಗದಿದ್ರೂ ಮೇನ್ ಆಗಿರೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸ್ಟೋನ್ ಹೌಸ್ ಮತ್ತು ಬೊಟಾನಿಕಲ್ ಗಾರ್ಡನ್ ಹೇಗಿದೆ ಅಂತ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ. ಹಾಗೆ ಮುಂದಿನ ವೀಡಿಯೋದಲ್ಲಿ ಊಟಿಲಿರುವಂಥ ಯಾವ ಪ್ಲೇಸ್ಗೆ ನಾವು ಹೋಗ್ತೀವಿ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಆ ಒಂದು ವೀಡಿಯೋಸ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.